In this video, we'll discuss about terpenes and terpenoids. Terpenes these are pure hydrocarbons, means natural hydrocarbons formed by the combination of isoprene units. They are mainly found in essential oils of plants. Okay, even though they are pure hydrocarbons. Okay, mainly it contains isoprene units, that is C5H8. ಈ C5H8 combined ಆಗಿ ನಮಗೆ ಏನು ಬರುತ್ತೆ, ಟರ್ಪಿನ್ಸ್ ಬರುತ್ತೆ. ಇದು ಯೂಶಲಿ ಎಲ್ಲಿರುತ್ತೆ, ಆಯಿಲ್ಸ್ ಆಫ್ ಪ್ಲಾಂಟ್ಸ್ ಅಲ್ಲಿ ಇರುತ್ತೆ. ಅಕರೆನ್ಸ್ ಆಫ್ ಟರ್ಪಿನ್ಸ್. ಟರ್ಪಿನ್ಸ್ ಆರ್ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಎಸೆನ್ಷಿಯಲ್ ಆಯಿಲ್ಸ್ ಫೌಂಡ್ ಇನ್ ದಿ ಫ್ಲವರ್ಸ್, ಲೀವ್ಸ್ ಅಂಡ್ ಫ್ರೂಟ್ಸ್. ಫ್ಲವರ್ಸ್ ಅಲ್ಲಿ ಇರುತ್ತೆ, ಲೀವ್ಸ್ ಅಲ್ಲಿ ಇರುತ್ತೆ, ಫ್ರೂಟ್ಸ್ ಅಲ್ಲಿ ಇರುತ್ತೆ. ಯಾವುದು? ಟರ್ಪಿನ್ಸ್. ಎಕ್ಸಾಂಪಲ್ ಬಂದು ಮೈಸಿನ್ ಫೌಂಡ್ ಇನ್ ದ ಮ್ಯಾಂಗೋ, ಲೈಮೋನಿನ್. ಓಕೆ, ಲೈಮೋನಿನ್ found in the citrus fruits, that is orange, lemon, peel. Okay, these are examples for terpenes. Okay, next terpenoids andre eno, these are modified terpenes. Terpenoids bandu oxygenated or modified terpenes. Terpenoids are modified derivatives of terpenes. Terpenes are modified marthi, that is called terpenoids, that contain additional functional groups such as oxygen, OH, CHO, COH, and undergo structural rearrangement. Okay, examples ಬಂದು citral found in the lemongrass, that is aldehyde group. Okay, menthol from mint, which contains OH group. Okay, these are the examples for terpenoids. Terpenoids ಅಂದ್ರೆ modified version, terpenes ಅಂದ್ರೆ pure hydrocarbons. Okay, ಈಗ terpenoids ಇರುತ್ತೆ, modified plant products ಇರುತ್ತೆ. Okay, occurrence of terpenoids ಅಂದ್ರೆ modified plant products ಇರುತ್ತೆ. Terpenoids are oxygenated derivatives of terpenes found in essential oils and plant extracts. This is about occurrence of terpenoids. Classification of this terpenes based on their isoprene units. Okay, ಯಾವ ತರ ಕ್ಲಾಸಿಫಿಕೇಶನ್ ಮಾಡಿದ್ವಿ. ಓಕೆ, isoprene units ಎಷ್ಟಿದೆ ಇಲ್ಲಿ? C5H8 ಇದ್ರೆ ಒಂದು isoprene unit. ಓಕೆ, ಹೆಮಿ ಟರ್ಪಿನ್ಸ್ ಅಲ್ಲಿ isoprene units ಒಂದು, ಮಾಲಿಕ್ಯೂಲರ್ ಫಾರ್ಮ್ ಬಂದು C5H8. ನೆಕ್ಸ್ಟ್ ಮೋನೋ ಟರ್ಪಿನ್ಸ್ ಅಲ್ಲಿ isoprene units ಎಷ್ಟಿರುತ್ತೆ? 2 ಇರುತ್ತೆ. ದಟ್ ಈಸ್ ಮಾಲಿಕ್ಯೂಲರ್ ಫಾರ್ಮ್ ಏನಾಗುತ್ತೆ? C10H16 ಆಗುತ್ತೆ. ಒಂದು isoprene unit ಅಂದ್ರೆ C5H8 ಇರಬೇಕು. ಓಕೆ, ನೆಕ್ಸ್ಟ್ ಸೆಸ್ಕ್ಯೂ ಟರ್ಪಿನ್ಸ್ ಅಂದ್ರೆ isoprene unit ಬಂದು 3, ಮಾಲಿಕ್ಯೂಲರ್ ಫಾರ್ಮ್ ಬಂದು C15H24. ನೆಕ್ಸ್ಟ್ ಡೈಟರ್ಪಿನಾಯ್ಡ್ಸ್ ಅಂದ್ರೆ 4, isoprene units ಎಷ್ಟಿರುತ್ತೆ? 4 ಇರುತ್ತೆ. ಫಾರ್ಮುಲಾ ಬಂದು C20H32. ನೆಕ್ಸ್ಟ್ ಸೆಸ್ಟಿ ಟರ್ಪಿನಾಯ್ಡ್ಸ್ ಅಂದ್ರೆ isoprene units ಬಂದು 5 ಮತ್ತೆ ಮಾಲಿಕ್ಯೂಲರ್ ಫಾರ್ಮುಲಾ ಬಂದು C25H40. isoprene unit 5 ಅಂದ್ರೆ ಅರ್ಥ ಏನು? ಈ C5H8 ಎಷ್ಟಿರುತ್ತೆ? 5 ಇರುತ್ತೆ. ಓಕೆ, ಟ್ರೈ ಟರ್ಪಿನ್ಸ್ ಅಂದ್ರೆ ಮಾಲಿಕ್ಯೂಲರ್ ಫಾರ್ಮುಲಾ ಬಂದು isoprene unit ಬಂದು 6, ಮಾಲಿಕ್ಯೂಲರ್ ಫಾರ್ಮುಲಾ ಬಂದು C30H48. ನೆಕ್ಸ್ಟ್ ಟೆಟ್ರಾ ಟರ್ಪಿನ್ಸ್ ಅಂದ್ರೆ isoprene units ಬಂದು 8, ಮಾಲಿಕ್ಯೂಲರ್ ಫಾರ್ಮುಲಾ ಬಂದು C40H64. ಓಕೆ, ಪಾಲಿಟರ್ಪಿನ್ಸ್ ಅಂದ್ರೆ ಏನಾಗಿರುತ್ತೆ? isoprene unit ಬಂದು N ಆಗಿರುತ್ತೆ. ಜನರಲ್ ಫಾರ್ಮುಲಾ ಬಂದು C5H8 N ಆಗಿರುತ್ತೆ. ಓಕೆ, ದಿಸ್ ಈಸ್ ಜನರಲ್ ಫಾರ್ಮುಲಾ. ಸಿಂಪಲ್ ಆಗಬೇಕಂದ್ರೆ ಒಂದು isoprene unit ಅಂದ್ರೆ C5H8 ಇರಬೇಕು, 2 ಅಂದ್ರೆ 2 C5H8 ಇರಬೇಕು, 3 ಅಂದ್ರೆ 3 C5H8 ಗ್ರೂಪ್ ಇರಬೇಕು. ಇದನ್ನ ಇಸ್ ಕಾಲ್ಡ್ isoprene units. ಓಕೆ, ನೆಕ್ಸ್ಟ್ isoprene ರೂಲ್ ಅಂದ್ರೆ ಏನು? ಓಕೆ, isoprene ರೂಲ್ ಅಂದ್ರೆ ಏನು? isoprene rule states that terpenes and terpenoids are built from the repeating units of isoprene. ಓಕೆ, ಟರ್ಪೀನ್ಸ್ ಮತ್ತೆ ಟರ್ಪೆನಾಯ್ಡ್ಸ್ ರಿಪೀಟಿಂಗ್ ಯೂನಿಟ್ ಇಂದ ಬಂದಿರುತ್ತೆ. ಯಾವುದು? C5H8. ಬೇಸಿಕ್ ಯೂನಿಟ್ ಬಂದು ಇದು isoprene, ದಟ್ ಈಸ್ C5H8 ಅಂದ್ರೆ 2-methyl-1,3-butadiene. ಓಕೆ, ಯೂನಿಟ್ಸ್ ಆರ್ ಯೂಶಲಿ ಲಿಂಕ್ಡ್ ಹೆಡ್ ಟು ಟೈಲ್ ಮ್ಯಾನರ್ ಅಂಡ್ ಜನರಲ್ ಫಾರ್ಮುಲಾ C5H8 N. ಓಕೆ, ಇಲ್ಲಿ ನೋಡಿಲ್ಲಿ ದಿಸ್ ಈಸ್ ಜನರಲ್ ಫಾರ್ಮುಲಾ C5H8. ಓಕೆ, ಇಲ್ಲಿ ನೋಡಿಲ್ಲಿ ದಿಸ್ ಈಸ್, ಇಲ್ಲಿ ನೋಡಿ ನಂಬರಿಂಗ್ ಹೆಂಗೆ ಕೊಡ್ಬೇಕಂದ್ರೆ ಸೆಕೆಂಡ್ ಪೊಸಿಷನ್ ಅಲ್ಲಿ ಮಿಥೈಲ್ ಗ್ರೂಪ್ ಇರಬೇಕು. ಸೆಕೆಂಡ್ ಪೊಸಿಷನ್ ಇರಬೇಕು ಮಿಥೈಲ್ ಗ್ರೂಪ್. ದಿಸ್ ಪೊಸಿಷನ್ ಇಸ್ ಕಾಲ್ಡ್ ಹೆಡ್. ಓಕೆ, ನಂಬರಿಂಗ್ ಕೊಡ್ಬೇಕಾದ್ರೆ 1 2 3 4. ಓಕೆ, ಮಿಥೈಲ್ ಗ್ರೂಪ್ 5 ಆಗುತ್ತೆ. ದಿಸ್ ಪೊಸಿಷನ್ ಇಸ್ ಕಾಲ್ಡ್ ಹೆಡ್. ಇದು ಟೇಲ್ ಅಂತ ಕರಿತೀವಿ. ಓಕೆ, ಇದು isoprene. ಓಕೆ, C1 to C2 this is called head. Unbranched tail, that is C4 at other end. Okay, 2 3 4. Okay, ಇದೇನಂತ ಕರಿತೀವಿ ನಾವು? ಟೇಲ್ ಅಂತ ಕರಿತೀವಿ. ಓಕೆ, ಇಲ್ಲಿ 5 ಒಂದ್ಸಲ ಚೇಂಜ್ ಆಗುತ್ತೆ, ಬಟ್ 1 2 3 4 ಆಗುತ್ತೆ. ಓಕೆ, ದಿಸ್ ಅಬೌಟ್ isoprene
ಮೈನ್ ರೂಲ್ ಅದು. ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದೇರ್ ಸ್ಟ್ರಕ್ಚರ್. ಓಕೆ, ಟರ್ಪಿನ್ಸ್ ಯಾವ ಥರ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದೇರ್ ಸ್ಟ್ರಕ್ಚರ್. ಒಂದು ಅಸೈಕ್ಲಿಕ್ ಮತ್ತು ಸೈಕ್ಲಿಕ್. ಬೇಸ್ಡ್ ಆನ್ ಫಾರ್ಮುಲಾ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಇದು ಬೇಸ್ಡ್ ಆನ್ ದೇರ್ ಸ್ಟ್ರಕ್ಚರ್, ಅಸೈಕ್ಲಿಕ್ ಮತ್ತು ಸೈಕ್ಲಿಕ್. ಅಸೈಕ್ಲಿಕ್ ಟರ್ಪಿನ್ಸ್ ಅಂದರೆ ಡು ನಾಟ್ ಕಂಟೈನ್ ರಿಂಗ್ಸ್ ಅಂಡ್ ಕಂಟೈನ್ಸ್ ಸ್ಟ್ರೈಟ್ ಆರ್ ಬ್ರಾಂಚೆಡ್ ಚೈನ್ ಸ್ಟ್ರಕ್ಚರ್. ಅಸೈಕ್ಲಿಕ್ ಅಂದರೆ ಓಪನ್ ಚೈನು. ಸೈಕ್ಲಿಕ್ ಟರ್ಪಿನ್ಸ್ ಕ್ಲೋಸ್ ಸ್ಟ್ರಕ್ಚರ್. ಸೊ ಸೈಕ್ಲಿಕ್ ಟರ್ಪಿನ್ಸ್ ಆರ್ ಕ್ಲಾಸ್ ಆಫ್ ಟರ್ಪಿನ್ಸ್ in which carbon atoms are arranged in one or more rings, closed chain structures instead of open chains. These rings are formed by the intramolecular bonding of isoprene units during biosynthesis. Okay, means it contains ring. ಯಾವುದು cyclically. Okay, ಈಗ ನೋಡೋಣ. Okay, ಮೈರ್ಸಿನ್ ನೋಡೋಣ. ಈಗ ಎಕ್ಸಾಂಪಲ್ಸ್ ನೋಡೋಣ. ಈಗ ಅಸೈಕ್ಲಿಕ್ ಮತ್ತೆ ಸೈಕ್ಲಿಕ್ದು. ಓಕೆ, ಇಲ್ಲಿ ನೋಡಿ, ದಿಸ್ ಇಸ್ ಸ್ಟ್ರಕ್ಚರ್ ಆಫ್ ಮೈರ್ಸಿನ್. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದನ್ನ ಯಾವ ಥರ ನಂಬರಿಂಗ್ ಕೊಡಬೇಕಂದ್ರೆ ಸೆಕೆಂಡ್ ಪೊಸಿಷನ್ ಇರಬೇಕು, ಮಿಥೈಲ್ ಗ್ರೂಪ್ ಇರಬೇಕು. ಓಕೆ, 1 2 3 4 ಆಯಿತು. ಓಕೆ, 4 ಆಯ್ತು ಇಲ್ಲಿ. ನೆಕ್ಸ್ಟ್ ನೋಡಿಲ್ಲಿ, ನೆಕ್ಸ್ಟ್ ಇಲ್ಲಿ ಕೊಡಬೇಕಾದ್ರೆ ಇದು ಏನಿದು ಬ್ರಾಂಚೆಡು, ಇದಕ್ಕೆ ನಂಬರಿಂಗ್ ಏನಾಗಬೇಕು, 2 ಆಗಬೇಕು. ದೇರ್ಫೋರ್ ಇಲ್ಲಿ 1 2 3 4 ಆಗಬೇಕು. ಓಕೆ, ಸೆಕೆಂಡ್ ಪೊಸಿಷನ್ ಏನಿರಬೇಕು, ಬ್ರಾಂಚೆಡ್ ಇರಬೇಕು. ದೇರ್ಫೋರ್ ದಿಸ್ ಕಮ್ಸ್ 2 ಆಯಿತು. ಓಕೆ, ಇದು ನೋಡಲಿ, ಇದು 4 ಅಂದರೆ ಏನಾಯಿತು, ಟೈಲ್ ಆಯಿತು. ಇದು ಒಂದು ಐಸೋಪ್ರೀನ್ ಯೂನಿಟ್. ಯಾವುದು ದಿಸ್ ಪೊಸಿಷನ್ 1 2 3 4 ಇದೆಲ್ಲ, ಇದೊಂದು ಐಸೋಪ್ರೀನ್ ಯೂನಿಟ್. 1 2 3 4 ಬಂದು ಐಸೋಪ್ರೀನ್ ಯೂನಿಟ್ ಒಂದು. ಓಕೆ, ಇಲ್ಲೇನಾಗಿದೆ, 4 ಅಂದರೆ ಟೈಲು, 1 ಅಂದರೆ ಹೆಡ್. ಓಕೆ, ಹೆಡ್ ಟು ಟೈಲು ಲಿಂಕೇಜ್ ಆಗಿದೆ. ಹೆಡ್ ಟು ಟೈಲು ಲಿಂಕೇಜ್ ಆಗಿದೆ. ಎಷ್ಟು ಐಸೋಪ್ರೀನ್ ಯೂನಿಟ್ಸ್ ಇದೆ, 2 ಐಸೋಪ್ರೀನ್ ಯೂನಿಟ್ಸ್ ಇದೆ. ಈ ಮಾಲಿಕ್ಯೂಲ್ ಎಷ್ಟಿದೆ, ಐಸೋಪ್ರೀನ್ ಯೂನಿಟ್ಸ್ 2 ಇದೆ. ಓಕೆ, ಲಿಂಕೇಜ್ ಯಾವ ಥರ ಇಲ್ಲಿ, ಹೆಡ್ ಟು ಟೈಲ್ ಅಥವಾ ಟೈಲ್ ಟು ಹೆಡ್ ಆಗಿದೆ ಇಲ್ಲಿ. ಬಿಕಾಸ್ ಇದು ಒಂದು 1 to 4 ಬಂದು ಒಂದು ಐಸೋಪ್ರೀನ್ ಯೂನಿಟ್, ಈ 1 to 4 ಬಂದು ಒಂದು ಐಸೋಪ್ರೀನ್ ಯೂನಿಟ್. ದೇರ್ಫೋರ್ ಟೋಟಲ್ ಇಟ್ ಕಂಟೈನ್ಸ್ 2 ಐಸೋಪ್ರೀನ್ ಯೂನಿಟ್ಸ್, ದಟ್ ಈಸ್ ಹೆಡ್ ಟು ಟೈಲ್ ಆಗಿದೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಓಕೆ, ಯೂಸ್ ಮಾಲಿಕ್ಯೂಲ್ ಇಲ್ಲಿ ನೋಡಿಲಿ. ಓಕೆ, ನೋಡಿಲಿ, ದಿಸ್ ಈಸ್ ಜನರಲ್ ಫಾರ್ಮುಲಾ ಫಾರ್ ಐಸೋಪ್ರೀನ್ ಯೂನಿಟ್. ಓಕೆ, ನಾನು ಹೇಳಿದ್ದೀನಿ, ಈ ಥರ ಇದ್ದಾಗ ನಂಬರಿಂಗ್ ಯಾವ ಥರ ಕೊಡಬೇಕಂದ್ರೆ ಸೆಕೆಂಡ್ ಪೊಸಿಷನ್ ಏನಿರಬೇಕು, ಮಿಥೈಲ್ ಗ್ರೂಪ್ ಇರಬೇಕು. 1 2 3 4 ಆಯಿತು. ಓಕೆ, ಮಿಥೈಲ್ ಗ್ರೂಪ್ ಇಸ್ ಅಟ್ ಸೆಕೆಂಡ್ ಕಾರ್ಬನ್ ಆಟಮ್. ಮಿಥೈಲ್ ಗ್ರೂಪ್ ಎಲ್ಲಿರಬೇಕು, ಸೆಕೆಂಡ್ ಕಾರ್ಬನ್ ಆಟಮ್ ಇಲ್ಲಿ ಇರಬೇಕು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ, ಈಗ ನೋಡ್ರಿ, ಈಗ ಈ ಮಾಲಿಕ್ಯೂಲ್ ನಂಬರ್ ಕೊಡ್ತಾ ಹೋಗ್ಬೇಕು ಈಗ. ಓಕೆ, ಇಲ್ಲಿ ನೋಡಿಲ್ಲಿ, ಇಲ್ಲಿ ಮಿಥೈಲ್ ಗ್ರೂಪ್ ಇದೆ. ದೇರ್ಫೋರ್ ಇದೇನಾಗುತ್ತೆ, ಇದು ಸೆಕೆಂಡ್ ಪೊಸಿಷನ್ ಆಗುತ್ತೆ. 1 2 ಓಕೆ 3 4 ಆಯಿತು. ಓಕೆ, ಇಲ್ಲಿ ನೋಡಿ, ಇಲ್ಲೊಂದು ಮಿಥೈಲ್ ಗ್ರೂಪ್ ಇದೆ. ದೇರ್ಫೋರ್ 1 2 3 4 ಆಯಿತು. ಓಕೆ, ಇಲ್ಲಿಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇಲ್ಲಿಗೆ ಬರ್ದು, ಈಗ ಇಲ್ಲಿ ಮಿಥೈಲ್ ಗ್ರೂಪ್ ಇದೆ. ದೇರ್ಫೋರ್ 1 2 ಆಯಿತು, 2 ಆಗುತ್ತೆ ಇಲ್ಲಿ. ನೆಕ್ಸ್ಟ್ 3 4 ಆಯಿತು ಇಲ್ಲಿ. ಓಕೆ, 3 4 ಆಯಿತು. ಈಗ ನೋಡ್ರಿ, ಈಗ ಇಲ್ಲೇನಾಗುತ್ತೆ, ಈಗ ಈ ಕಡೆಯಿಂದ ಬರ್ರಿ. ಈಗ ಇಲ್ಲಿ ಮಿಥೈಲ್ ಗ್ರೂಪ್ ಇದೆ, 1 ಆಯಿತು, 2 ಆಯಿತು, 3 4 ಆಯಿತು. ಇಲ್ಲಿ ಮಿಥೈಲ್ ಗ್ರೂಪ್ ಇದೆ, 1 2 3 4 ಆಯಿತು. ನೆಕ್ಸ್ಟ್ ಇಲ್ಲಿ ಮಿಥೈಲ್ ಗ್ರೂಪ್ ಇದೆ, 1 2 ಆಯಿತು, 3 4 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮಿಥೈಲ್ ಗ್ರೂಪ್ ಇದೆ, 1 2 ಆಗುತ್ತೆ, 2 ಆಯಿತು. ನೆಕ್ಸ್ಟ್ 3 4 ಆಯಿತು. ಆಯಿತಾ, 4 ಆಯಿತು. 4 ಆಯಿತು. ಇಲ್ಲಿ ನೋಡ್ರಿ, ಈಗ ಇಲ್ಲಿ 4 ಆಯಿತು, ಇಲ್ಲಿ 4ಗೆ ಇದು ಎಂಡ್ ಆಯಿತು ಇಲ್ಲಿ. ಓಕೆ, ಯಾಕಂದರೆ ಈಗ ನೋಡ್ರಿ, ಇದು 1 ಆಗುತ್ತೆ. ದಿಸ್ ಈಸ್ 1, ದಿಸ್ ಈಸ್ 2, ದಿಸ್ ಈಸ್ 3, ದಿಸ್ ಈಸ್ 4. ಓಕೆ, 4 to 4 ಲಿಂಕೇಜ್ ಇದೆ. 4 to 4 ಅಂದರೆ ಟೈಲ್ ಆಯಿತು. ಓಕೆ, ಇಲ್ಲಿ ಎಷ್ಟು ಐಸೋಪ್ರೀನ್ ಯೂನಿಟ್ಸ್ ಇದೆ, ಜಸ್ಟ್ ಕೌಂಟ್ ದ ಮಿಥೈಲ್ ಗ್ರೂಪ್ಸ್. ಮಿಥೈಲ್ ಗ್ರೂಪ್ಸ್ ಕೌಂಟ್ ಮಾಡೋಲ್ಲಿ 2 3 4 5 6 7 8 ಐಸೋಪ್ರೀನ್ ಯೂನಿಟ್ಸ್ ಇದೆ. ಓಕೆ, ಒಂದು ಐಸೋಪ್ರೀನ್ ಯೂನಿಟ್ ಏನಿರಬೇಕು, C5H8 ಇರಬೇಕು. C5H8 ಇರಬೇಕು. ಓಕೆ, ಇಲ್ಲಿ ನಂಬರಿಂಗ್ ಇಲ್ಲಿ ಬರ್ಕೊಟ್ಟು, ದಿಸ್ ಇಸ್ 1 ಆಗುತ್ತೆ. ದಿಸ್ ಈಸ್ 1 ಆಯಿತು. ಓಕೆ, ದಿಸ್ ಅಬೌಟ್ ಐಸೋಪ್ರೀನ್ ಯೂನಿಟ್ಸ್. ನಂಬರಿಂಗ್ ಕೊಡಬೇಕಾದ್ರೆ ಸೆಕೆಂಡ್ ಪೊಸಿಷನಲ್ಲಿ ಮಿಥೈಲ್ ಗ್ರೂಪ್ ಇರಬೇಕು. ಓಕೆ, 1 to 1 ಲಿಂಕೇಜ್ ಆದರೆ ಅಂತ ಕರಿತೀವಿ, ದಟ್ ಈಸ್ ಹೆಡ್ ಟು ಹೆಡ್ ಅಂತ ಕರಿತೀವಿ. 1 to 4 ಲಿಂಕೇಜ್ ಆದರೆ ಹೆಡ್ ಟು ಟೈಲ್ ಆಗುತ್ತೆ. 4 to 4 ಅಂದರೆ ಟೈಲ್ ಟು ಟೈಲ್ ಆಗುತ್ತೆ. ಓಕೆ, ಡ್ಯೂರಿಂಗ್ ಲಿಂಕೇಜ್ ಡಬಲ್ ಬಾಂಡ್ ಏನಾಗ್ಬೋದು, ಡಿಸಪೇರ್ ಆಗ್ಬೋದು. ಲಿಂಕೇಜ್ ಆಗಬೇಕಾದ್ರೆ ಡಬಲ್ ಬಾಂಡು ಡಿಸಪೇರ್ ಆಗ್ಬೋದು. ಇದನ್ನ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ 1 to 4 ಅಂದರೆ ಹೆಡ್ಡಿಂದ ಟೈಲ್ಗೆ. ದಿಸ್ ಅಬೌಟ್ ಐಸೋಪ್ರೀನ್ ಯೂನಿಟ್ಸ್. ನೆಕ್ಸ್ಟ್ ಅದೇ ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೋಡಿ, ಈ ಮಾಲಿಕ್ಯೂಲ್ ಎಷ್ಟು ಐಸೋಪ್ರೀನ್ ಯೂನಿಟ್ಸ್ ಇದೆ ನೋಡಿ. ಸೆಕೆಂಡ್ ಅಂದರೆ 1 2 3 4 ಆಯಿತು. ದಿಸ್ ಈಸ್ ಅಗೇನ್ ಇದೇನಾಗುತ್ತೆ, ಇಲ್ಲಿ 1 ಆಗುತ್ತಾ 4 ಆಗುತ್ತಾ, 1 ಆಗುತ್ತೆ. ಬಿಕಾಸ್ ಸೆಕೆಂಡ್ ಪೊಸಿಷನ್ ಇರಬೇಕು, ಮಿಥೈಲ್ ಗ್ರೂಪ್ ಇರಬೇಕು. 2 3 4 ಆಯಿತು. ದೇರ್ಫೋರ್ ದಿಸ್ ಮಾಲಿಕ್ಯೂಲ್ ಕಂಟೈನ್ಸ್ 2
ಐಸೋಪ್ರಿನ್ ಯೂನಿಟ್ಸ್. ಓಕೆ, ಇದು ನೋಡಿ ಇಲ್ಲಿ ಈ ನಂಬರ್ ಕೊಡಬೇಕಾದ್ರೆ 1 2 3 4 ಆಯಿತು. 4 ಇದು ನೋಡಿ ಇಲ್ಲೇನಾಯಿತು 1 ಆಗುತ್ತೆ, ಬಿಕಾಸ್ 2 ಅಲ್ಲಿ ಮಿಥೈಲ್ ಗ್ರೂಪ್ ಇದೆ. 3 4 therefore it is head to tail linkage. ಇಲ್ಲಿ ನೋಡಿ 1 2 3 4 ಆಯಿತು. ಇಲ್ಲಿ ನಂಬರಿಂಗ್ ಕೊಡಬೇಕಾದ್ರೆ ದಿಸ್ ಇಸ್ 1 2 3 4, ದಿಸ್ ಇಸ್ 4, ದಿಸ್ ಆಲ್ಸೋ 4, therefore tail to tail 4 to 4 ಅಂದರೆ ಟೈಲ್ ಟು ಟೈಲ್ ಲಿಂಕೇಜ್. ದಿಸ್ ಅಬೌಟ್ ಐಸೋಪ್ರಿನ್ ಯೂನಿಟ್ಸ್. ಈ ಮಾಲಿಕ್ಯೂಲ್ ನೋಡ್ರಿ, ಲಿಮೋನಿನಲ್ಲಿ ನೋಡ್ರಿ, ಇಲ್ಲಿ ಎಷ್ಟಿದೆ ಲಿಂಕೇಜಸ್ಸು ನೋಡ್ರಿ. ಈಗ ಸೆಕೆಂಡಲ್ಲಿ ಏನಾಗಿದೆ, ಮಿಥೈಲ್ ಗ್ರೂಪ್ ಇದೆ. 1 2 3 4 ಆಯಿತು. ದಿಸ್ ಈಸ್ 1 ಲಿಂಕೇಜ್. ಓಕೆ, 1 ಐಸೋಪ್ರಿನ್ ಯೂನಿಟ್. ಇಲ್ಲಿ ನೋಡಿ ಮಿಥೈಲ್ ಗ್ರೂಪ್ ಇದೆ. 1 2 3 4 ಆಯಿತು. therefore ಇದೊಂದು, therefore ಎಷ್ಟಿದೆ ಇಲ್ಲಿ 2 ಐಸೋಪ್ರಿನ್ ಯೂನಿಟ್ಸ್ ಇದೆ. ಓಕೆ, 2 ಐಸೋಪ್ರಿನ್ ಯೂನಿಟ್ಸ್ ಇದೆ. ಇದೊಂದು. ಓಕೆ, ನೆಕ್ಸ್ಟ್ ಲಿಮೋನಿನ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಲಿಮೋನಿನ್ ಅಂದರೆ ಇಟ್ಸ್ ಏನದು ಐಸೋಪ್ರಿನ್. ಇದು ಸ್ಟ್ರಕ್ಚರ್, ಇದು ಮಾಲಿಕ್ಯೂಲ್ ಫಾರ್ಮ್ ಬಂದು C10H16. ಓಕೆ, ಲಿಮೋನಿನ್ is a cyclic monoterpene hydrocarbon with the molecular formula C10H16 consisting of a 6-membered ring with one internal double bond and isopropyl side chain. It occurs naturally in citrus fruits and exists mainly as a D-limonene, which gives the characteristic orange smell due to its pleasant aroma and low toxicity. Limonene is widely used as a flavoring agent in foods and beverages, in perfumes and cosmetics, and as an eco-friendly solvent in cleaning and industrial applications. Okay, ಇದು ಏನದು ಸಿಗ್ನಿಫಿಕೆನ್ಸ್ ಆಫ್ ಲಿಮೋನಿನ್. ಓಕೆ, ಇದು ಒಂದು ಐಸೋಪ್ರಿನ್ ಟರ್ಪಿನ್ಸು. ಇದು ಮೇನ್ಲಿ ಇಲ್ಲಿ ಯೂಸ್ ಮಾಡ್ತೀವಿ ನಾವು, ಇಂಡಸ್ಟ್ರೀಸ್ ಯೂಸ್ ಮಾಡ್ತೀವಿ, ಮತ್ತು ಫುಡ್ ಮತ್ತು ಬೆವರೇಜ್ ಇಂಡಸ್ಟ್ರಿಯಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ದಿಸ್ ಅಬೌಟ್ ಲಿಮೋನಿನ್. ಮೆಂಥಾಲ್ ನೋಡಿ, ದಿಸ್ ಇಸ್ ಸ್ಟ್ರಕ್ಚರ್ ಆಫ್ ಮೆಂಥಾಲ್. ಓಕೆ, ಫಾರ್ಮುಲಾ ಬಂದು C10H20O. ಓಕೆ, ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ, C10H20O ಡೆರೈವ್ ಫ್ರಮ್ ದಿ peppermint oil characterized by a cyclohexane ring bearing OH group and 3 chiral centers. 3 chiral centers irutte. It produces cooling sensation by stimulating cold sensitive receptors in the skin. Menthol is extremely used in the pharmaceutical preparations such as balms, ointments and cough drops, as well as toothpaste, mouthwash and conventionally products due to its refreshing flavor and mild analgesic properties. Okay, ಇದನ್ನ ಈ ತರ ಯೂಸ್ ಮಾಡ್ತೀವಿ, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಇಟ್ಸ್ ಅಬೌಟ್ ಮೆಂಥಾಲ್. ನೆಕ್ಸ್ಟ್ ಆಲ್ಫಾ ಟರ್ಫಿನೈಲ್. ಓಕೆ, ದಿಸ್ ಇಸ್ ಸ್ಟ್ರಕ್ಚರ್ ಆಫ್ ಆಲ್ಫಾ ಟರ್ಫಿನೈಲ್. ಓಕೆ, ಇದು ಸ್ಟ್ರಕ್ಚರ್ ಆಯಿತು. ಓಕೆ, ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಫಾರ್ಮುಲಾ ಬಂದು C10H18O containing cyclohexane ring and hydroxy group attached to a tertiary carbon. It is found in the many essential oils such as pine oil and as a present lilac-like odor. Because of this fragrance, alpha terpenoids is widely used in perfumes, soaps and cosmetics industry. ಇದನ್ನ ಯೂಸ್ ಮಾಡ್ತೀವಿ, ಮತ್ತು ಇದನ್ನ ಡಿಸ್ಇನ್ಫೆಕ್ಟೆಂಟ್ಸ್ ಆಗಿ ಯೂಸ್ ಮಾಡ್ತೀವಿ, ಮತ್ತು ಕ್ಲೀನಿಂಗ್ ಪ್ರಾಡಕ್ಟ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ದಿಸ್ ಅಬೌಟ್ ಆಲ್ಫಾ ಟರ್ಫಿನೈಲ್. ಓಕೆ, ನೆಕ್ಸ್ಟ್ ಕ್ಯಾಂಪರ್. ಓಕೆ, ದಿಸ್ ಸ್ಟ್ರಕ್ಚರ್ ಆಫ್ ಕ್ಯಾಂಪರ್. ಸ್ಟ್ರಕ್ಚರ್ ಆಫ್ ಇದು ಕ್ಯಾಂಪರ್ ಆಯಿತು. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಫಾರ್ಮುಲಾ ಬಂದು C10H16O. ಓಕೆ, odor naturally obtained from the wood of camphor tree. Camphor tree ಇಂದ ಇದನ್ನ obtain ಮಾಡ್ತೀವಿ. It contains carbamine group within a bicyclic framework. Camphor is widely used in medicinal applications such as pain relief balms and ointments. ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಇದನ್ನ ಯೂಸ್ ಮಾಡ್ತೀವಿ, ಆಸ್ ಆಂಟಿಸೆಪ್ಟಿಕ್ ಆಗಿ ಯೂಸ್ ಮಾಡ್ತೀವಿ. ಮತ್ತು ಇದನ್ನ ಏನು ಮಾಡ್ತೀವಿ ನಾವು, ರಿಲಿಜಿಯಸ್ ರಿಚುವಲ್ಸ್ ಯೂಸ್ ಮಾಡ್ತೀವಿ. ಇನ್ಸೆಕ್ಟ್ ರಿಪೆಲೆಂಟ್ಸ್ ಮತ್ತು ಪ್ಲಾಸ್ಟಿಸೈಸರ್ ಇನ್ ಮ್ಯಾನುಫ್ಯಾಕ್ಚರ್ ಸರ್ಟನ್ ಮೆಟೀರಿಯಲ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ದಿಸ್ ಅಬೌಟ್ camphor. Okay, thank you.